ಇನ್ನು ಚೀನಾದಲ್ಲಿ ನಡೆದ ಮೊದಲ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತ ತಂಡ ಗೆದ್ದು ಸಂಭ್ರಮಿಸ್ತಾ ಇದೆ. ಸಂಬಂಧಪಟ್ಟ ಆಟಗಾರರ ರಾಜ್ಯ ಸರ್ಕಾರಗಳು ನಗದು ಬಹುಮಾನ ಸೂಚಿಸಿ ಗೌರವಿಸಿವೆ. ಚೀನಾದಿಂದ ವಾಪಸ್ಸಾದ ಎಲ್ಲ ಕ್ರೀಡಾಪಟುಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಆದರೆ ನಮ್ಮ ರಾಜ್ಯದ 4 ಆಟಗಾರರು ತಮ್ಮ ತಮ್ಮ ಮನೆಗೆ ಬಂದು ಸೇರಿದರೂ ಕೂಡ ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಗೊತ್ತೇ ಇಲ್ಲ. ನಿನ್ನೆ ದಿನ ಸಂಜೆ ಹೊತ್ತಿಗೆ ಕರ್ನಾಟಕದ SV ಸುನಿಲ್, ಇಗ್ಲೇಶ್ ಟಿರ್ಕಿ, VR ರಘುನಾಥ್ ಹಾಗೂ ಭರತ್ ಚಟ್ರಿ ತಮ್ಮ ತಾಯ್ನಾಡಿಗೆ ಮರಳಿದರೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಇವರನ್ನು ಸಂಪರ್ಕಿಸುವುದಕ್ಕೂ ಮುಂದಾಗದೇ ಇರೋದು ವಿಷಾದನೀಯ. ಈ ಬಗ್ಗೆ ಕೊಡಗಿನಲ್ಲಿ ಮಾತನಾಡಿದ ಚಾಂಪಿಯನ್ ಆಟಗಾರ SV ಸುನಿಲ್ ತಮ್ಮನ್ನು ಯಾರೂ ಸ್ವಾಗತಿಸಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಆದರೆ ಸರ್ಕಾರ ತಮ್ಮನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡಿದ್ದಕ್ಕೆ ಸುನಿಲ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗೌರ್ಮೆಂಟ್ 25 lakhs ಅನೌನ್ಸ್ ಮಾಡಿದ್ದಾರೆ ಇಡೀ ಇಂಡಿಯನ್ ಟೀಮ್ಗೆ. ಗೊತ್ತಿರ್ಬೋದು ಬರ್ತಾ ಇದ್ದೀವಿ ಅಂತ, ಆದರೆ ರಿಸೀವ್ ಮಾಡಲಿಕ್ಕೆ ಯಾರು ಬಂದಿಲ್ಲ. ಲಾಸ್ಟ್ ಟೈಮ್ ನಾನು ಅಜ್ಲಾನ್ ಶಾ ಗೆದ್ದು ಬಂದಾಗ, ಏಷ್ಯಾ ಕಪ್ ಗೆದ್ದು ಬಂದಾಗ ಮಾಡಿದ್ರು ಸನ್ಮಾನ ಇಲ್ಲಿ. ಅದಾದಮೇಲೆ ಯಾವತ್ತೂ ಯಾರು ಬಂದಿಲ್ಲ.